ಹಲೋ ನಮಸ್ಕಾರ ಎಲ್ರಿಗೂ. ನಾನು ಕನ್ನಡದ ಅಪ್ಪಟ ಅಭಿಮಾನಿ ಚಂದನ ಮಾತಾಡ್ತಾ ಇದ್ದೀನಿ. ಸೊ ಇವತ್ತು ನಾನು ವೆಯ್ಟ್ ಲಾಸ್ಗೆ ಒಂದು ಯೂಸ್ ಆಗಿರುವಂಥ ಒಂದು ರೆಸಿಪಿನ ನಾನು ಮಾಡ್ತಾ ಇದ್ದೀನಿ. ಸೊ ಅದೇನು ಅಂತಂದರೆ ಅದು ಒಂದು ಓಟ್ಸ್ ಮೀಲ್ನ ಪ್ರಿಪೇರ್ ಮಾಡ್ತಾ ಇದ್ದೀನಿ ನಾನು. ಸೊ ಇವಾಗ ಏನು ಓಟ್ಸ್ನ ತೋರಿಸ್ತಾ ಇದ್ದೀನಲ್ಲ, ಅದನ್ನು ನಾನು ಒಂದು ಪುಟ್ಟದಾಗಿರುವಂಥ ಬಟ್ಲಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ನಾವು ಏನು ಓಟ್ಸ್ ತೊಗೊಂಡಿರ್ತೀವಲ್ಲ ಅದರ 3ರಷ್ಟು ನಾನು ಹಾಲನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಕಾಯಿಸ್ಬಿಟ್ಟು ಸ್ವಲ್ಪ ಆರಿರುವಂಥ ಹಾಲನ್ನ ತೊಗೊಳ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಹೊತ್ತು ಅದನ್ನು ಎರಡನ್ನೂ ಮಿಕ್ಸ್ ಮಾಡಿ ಹಾಗೆ ಸ್ವಲ್ಪ ಹೊತ್ತು ಇದನ್ನು ರೆಸ್ಟಿಗೆ ಅಂತ ಬಿಡ್ತಾ ಇದ್ದೀನಿ. ಇಲ್ಲಿರುವಂಥ ಓಟ್ಸ್ಗಳೆಲ್ಲ ಒಂದು ಸ್ವಲ್ಪ ಹೊತ್ತು ನೆನ್ಕೊಳ್ಳಿ ಅಂತ ಹೇಳಿ ಬಿಡ್ತಾ ಇದ್ದೀನಿ. ಆಫ್ಟರ್ ಇದು ನೆಂದಾಗಿದೆ ನೋಡಿ. ಇವಾಗ ನೆಂದಾಗಿದ್ಮೇಲೆ ಇದು ಏನು ನಾವು ಹಾಲು ಹಾಕಿರ್ತೀವಲ್ಲ ಅದೆಲ್ಲ ಒಂದು ಸ್ವಲ್ಪ ತಿಕ್ಕಾಗಿರುತ್ತೆ. ಸೊ ಹಾಲನ್ನೆಲ್ಲ ಆ ಓಟ್ಸ್ಗಳು ಸ್ವಲ್ಪ ಹೀರ್ಕೊಂಡಿರುತ್ತೆ, ಹೀಗಾಗಬೇಕು. ನೆಕ್ಸ್ಟ್ ನಾನು ಇದಕ್ಕೆ ಹಣ್ಣುಗಳನ್ನೆಲ್ಲ ಹಾಕೋಣ ಅಂತ ನೋಡ್ತಾ ಇದ್ದೀನಿ. ನಾನಿಲ್ಲಿ ಬಂದ್ಬಿಟ್ಟು ಬಾಳೆಹಣ್ಣು ಮತ್ತು ಸೇಬು ಇದೆರಡನ್ನ ಆ್ಯಡ್ ಮಾಡ್ತಾ ಇರೋದು. ನೀವು ಬೇಕಂದರೆ ಇದಕ್ಕೆ ಎಲ್ಲ ರೀತಿಯ ಫ್ರೂಟ್ಗಳನ್ನೂ ಸಹ ಆ್ಯಡ್ ಮಾಡ್ಬೋದು. ಕಿವಿ ಫ್ರೂಟ್ ಆಗಿರ್ಬೋದು, ಹಾಗೆ ಸ್ಟ್ರಾಬೆರಿ ಆಗಿರ್ಬೋದು, ಬ್ಲೂಬೆರಿ ಆಗಿರ್ಬೋದು, ಪಪಾಯ, ದಾಳಿಂಬೆ ಇದೆಲ್ಲದನ್ನು ಸಹ ಯೂಸ್ ಮಾಡ್ಕೋಬೋದು. ನಾನು ಇದಕ್ಕೆ ಜಸ್ಟ್ ಇವತ್ತು ಆ್ಯಪಲ್ ಮತ್ತು ಬನಾನಾ ಇವೆರಡನ್ನ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಇದು ನಾನು ಮಾಡ್ತಾ ಇರೋದು ಬಂದು 3ನೇ ಬಾರಿ. ಫಸ್ಟಲ್ಲಿ ಮಾಡಿದಾಗ ನಾನು ಅಂದ್ಕೊಂಡಿದ್ದೆ ಈ ಥರ ಓಟ್ಸ್ ಮೀಲ್ಸ್ ಅಷ್ಟು ಚೆನ್ನಾಗಿರೋದಿಲ್ಲ ಆ್ಯಂಡ್ ನನಗೆ ಅದು ಸೆಟ್ ಆಗೋದಿಲ್ಲ. ಬಿಕಾಸ್ ನಾವು ಈ ಕಡೆ ಏನು ಊಟ ಮಾಡ್ತೀವಿ ಅಲ್ಲ, ನಮ್ಮ ಕಡೆ ಎಲ್ಲ ಮುದ್ದೆ, ರೊಟ್ಟಿ, ಅನ್ನ ಈ ಥರದಕ್ಕೆ ಹೊಂದ್ಕೊಂಡ್ಬಿಟ್ಟಿರ್ತೀವಿ. ಇದೆಲ್ಲ ಅಷ್ಟು ನಮಗೆ ಸೆಟ್ ಆಗೋದಿಲ್ಲ ಅಂತ ಅಂದ್ಕೊಂಡು ಇದನ್ನು ಇವಾಗ ನಾನು ಓಟ್ಸ್ ತರಿಸೆ ಹತ್ತತ್ರ 1 ವರ್ಷದ ಮೇಲೆ ಆಗೋಕ್ಕೆ ಬಂತು. ಅದನ್ನು ಯೂಸೇ ಮಾಡಿರಲಿಲ್ಲ. ಇವಾಗ ನೋಡ್ತೀನಿ ಇನ್ನೊಂದು 2 ಮಂತ್ಸಲ್ಲಿ ಅದು ಎಕ್ಸ್ಪೈರ್ಡ್ ಆಗೋ ಥರ ಇತ್ತು. ಹಾಗಾಗಿ ಅದನ್ನು ಖಾಲಿ ಮಾಡಬೇಕಲ್ಲ ಅನ್ನೋ ಕಾರಣಕ್ಕಾಗಿಯೂ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಮಾತ್ರ ಸಿಕ್ಕಾಪಟ್ಟೆ ಚೆನ್ನಾಗಿ ಬಂದಿತ್ತು. ಇವತ್ತೇ ಫಾರ್ ದ ಫಸ್ಟ್ ಟೈಮ್ ನಾನು ಇಷ್ಟು ದಿನಗಳಲ್ಲಿ ಓಟ್ಸ್ ಮಾಡಿರೋದ್ರಲ್ಲಿ ಇವತ್ತೇ ಫುಲ್ಲು ಅದಷ್ಟನ್ನು ತಿಂದು ಖಾಲಿ ಮಾಡಿರೋದು. ಫಸ್ಟೆಲ್ಲ ಮಾಡಿಬಿಟ್ಟು ಇದು ಚೆನ್ನಾಗಿಲ್ಲ ಅಂತೇಳಿ ಹಾಗೆ ಬಿಸಾಕ್ಬಿಡ್ತಾ ಇದ್ದೆ. ಬಟ್ ಇವತ್ತು ಫುಲ್ಲು ಖಾಲಿ ಮಾಡಿದ್ದೀನಿ. ಅದೇ ಒಂದು ಹ್ಯಾಪಿ ನನಗೆ. ನೆಕ್ಸ್ಟಿಂದ ಇದು ಚೆನ್ನಾಗಿರುತ್ತೆ ಅಂದ್ಕೊಳ್ತೀನಿ. ನಾನು ಯಾವುದೆಲ್ಲ ರೆಸಿಪಿ ಟ್ರೈ ಮಾಡ್ತಿದ್ದೀನಲ್ಲ ಅದು ಇತ್ತೀಚೆಗೆ ತುಂಬಾ ಚೆನ್ನಾಗಿ ಬರ್ತಾಯಿದೆ ಆ್ಯಂಡ್ ಅದನ್ನೇ ಮುಂದೆ ಪ್ರಿಪೇರ್ ಮಾಡಿಬಿಟ್ಟು ಅದನ್ನೇ ತಗೋಬೇಕು ನನ್ನ ವೆಯ್ಟ್ ಲಾಸ್ಗೆ ಅಂದ್ಕೊಳ್ತೀನಿ. ಮತ್ತು ನಾನು ಅದನ್ನು ಪ್ರಿಪೇರ್ ಮಾಡೋದಕ್ಕೆ ಹೋಗೋದಿಲ್ಲ. ಅದನ್ನು ಯಾರು ಮಾಡ್ತಾರೆ ಅಂದ್ಬಿಟ್ಟು ಸುಮ್ಮನಾಗ್ಬಿಡ್ತೀನಿ. ಇನ್ನು ನಾನಿಲ್ಲಿ ಆ್ಯಪಲ್ಲು ಮತ್ತು ಬನಾನಾ ಇದೆರಡನ್ನೂ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದನ್ನು ಈ ಒಂದು ಓಟ್ಸ್ ಆಗಲೇ ನೆನ್ಕೊಂಡಿದೆಯಲ್ಲ ಸೊ ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕೆಂದರೆ ಇನ್ನೂ ಒಂದು ಸ್ವಲ್ಪ ಬನಾನೂ ತೊಗೋಬೋದು. ಆ್ಯಂಡ್ ನಾನು ಆ್ಯಪಲ್ಲಿ ಅರ್ಧ ಅಷ್ಟೇ ಯೂಸ್ ಮಾಡ್ಕೊಂಡಿರೋದು. ನಿಮಗೆ ಎಷ್ಟು ಬೇಕು ಅನಿಸುತ್ತೆ ನೀವು ಅಷ್ಟು ನೋಡಿ ಕ್ವಾಂಟಿಟಿ ನೋಡಿಬಿಟ್ಟು ಯೂಸ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಓಕೆನಾ. ನಾವು ಯಾವುದೇ ಒಂದು ಫುಡ್ನ ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದರೆ ಅದು ಇನ್ಕ್ಲೂಡಿಂಗ್ ಪಾಯಸ ಆಗಿರ್ಬೋದು. ಇವಾಗ ನೋಡಿ ಪಾಯಸ ಎಲ್ಲ ಸಿಹಿಗಿರಬೇಕು, ಬಟ್ ಅದಕ್ಕೆ ಒಂದು ಸ್ವಲ್ಪನಾದರೂ ಒಂದು ದೊಡ್ಡ ಉಪ್ಪಾದರೆ ಅದರಲ್ಲಿ 1-2 ಕಲ್ಲಷ್ಟಾದರೂ ದೊಡ್ಡ ಉಪ್ಪನ್ನು ಅದಕ್ಕೆ ಆ್ಯಡ್ ಮಾಡ್ತಾರೆ. ಅದು ಒಂದು ವಾಡಿಕೆನೇ ಇದೆ. ನಾವೇನೇ ತಯಾರು ಮಾಡಬೇಕು ಅಂದರೂ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಅದರಲ್ಲಿ ಸೇರಿಸಿದರೆ ಅದರ ಟೇಸ್ಟೇ ಬೇರೆ ಆಗುತ್ತೆ ಅಂತ. ಸೊ ನಾನು ಇದಕ್ಕೆ ಇವತ್ತು ಒಂದು ಉಪ್ಪನ್ನು ಸ್ವಲ್ಪ ಹಾಕ್ತಾಯಿದ್ದೀನಿ. ಫಸ್ಟಲ್ಲೆಲ್ಲ ಮಾಡಿದಾಗ ಇದಕ್ಕೆ ಉಪ್ಪನ್ನ ಸೇರಿಸಿರಲಿಲ್ಲ ನಾನು, ಹಾಗಾಗಿ ಅದರ ಟೇಸ್ಟ್ ಕಳ್ಕೊಂಡಿತ್ತು ಅನಿಸುತ್ತೆ. ಬಟ್ ಇವತ್ತು ಉಪ್ಪು ಹಾಕಿರೋದ್ರಿಂದ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಜೊತೆಗೆ ನನ್ನ ಅಕ್ಕನ ಮಗಳು ಸಾಕ್ಷಿನೂ ಸಹ ಇದನ್ನು ತಿಂದು ತುಂಬಾ ಖುಷಿಪಟ್ಟಳು. ನನಗಂತೂ ಇದು ಓಟ್ಸ್ ಮೀಲ್ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ. ನೆಕ್ಸ್ಟಿಂದ ಇದನ್ನು ಖಂಡಿತವಾಗಿಯೂ ಮಾಡೇ ಮಾಡ್ತೀನಿ. ಆ್ಯಂಡ್ ನೆಕ್ಸ್ಟ್ ಇದಕ್ಕೆ ನಾನು ಉಪ್ಪನ್ನು ಹಾಕಾದಮೇಲೆ ಇವಾಗ ನಾನು ಸೀಡ್ಸ್ಗಳನ್ನೆಲ್ಲ ಅದನ್ನು ಹುರಿದ್ಬಿಟ್ಟು ಇಟ್ಕೊಂಡಿದ್ದೆ. ಆ್ಯಂಡ್ ನೀವು ಬೇಕಂದರೆ ಇದ್ರದ್ದು ಪುಡಿ ಇದ್ದರೂ ಸಹ ಹಾಕ್ಬೋದು. ಇದು ಯಾವ್ದ್ಯಾವ್ದು ಸೀಡ್ಸ್ ಅಂದರೆ ಪಂಪ್ಕಿನ್ ಸೀಡ್ಸ್, ಹಾಗೆ ಚಿಯಾ ಸೀಡ್ಸ್, ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಸನ್ಫ್ಲವರ್ ಸೀಡ್ಸ್, ಹಾಗೆ ಫ್ಲ್ಯಾಕ್ಸ್ ಸೀಡ್ಸ್, ಮತ್ತು ಎಳ್ಳಿರುತ್ತೆ ಅಲ್ವಾ, ಬಿಳಿ ಎಳ್ಳು, ಅದನ್ನು ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸಿದ್ದೀನಿ ಇದಕ್ಕೆ. ಅಂದರೆ ಇವಾಗ ನಾನೇನು ಎಲ್ಲ ಸೀಡ್ಸ್ಗಳನ್ನ ಹಾಕಿದ್ದೀನಲ್ಲ ಅದರಲ್ಲಿ ಒಂದು ಸ್ವಲ್ಪ ಎಳ್ಳು, ಹಾಗೆ ಇನ್ನು ಬಂದುಬಿಟ್ಟು ಶೇಂಗಾ, ಸ್ವಲ್ಪ ಹುರಿದಿರುವಂಥ ಶೇಂಗಾ ಇತ್ತು. ಸೊ ಅದು ಅಷ್ಟ್ರದ್ದು ಮಿಶ್ರಣನ ಒಂದು ಬಾಕ್ಸಲ್ಲಿ ಮಾಡಿಟ್ಕೊಂಡಿದ್ದೀನಿ ನಾನು. ಅದು ನನ್ನ ವೆಯ್ಟ್ ಲಾಸ್ಗೆ ಯೂಸ್ ಆಗುತ್ತೆ ಅಂತ ಅದನ್ನೇ ನಾನು ಇವಾಗ ಯೂಸ್ ಮಾಡ್ತಾ ಇರೋದು. ಹಾಗೆ ನಾನು ಇಲ್ಲಿ ಇದಕ್ಕೆ ಸ್ವಲ್ಪ ಜೇನುತುಪ್ಪನೂ ಸಹ ಮಿಕ್ಸ್ ಮಾಡ್ತಾಯಿದ್ದೀನಿ. ನಿಮಗೆ ಇಷ್ಟ ಇಲ್ಲ ಅಂದರೆ ಅದನ್ನು ಸ್ಕಿಪ್ ಮಾಡ್ಕೋಬೋದು. ಹಾಗೆ ನಿಮಗೆ ಬೇಕು ಅಂದರೆ ಇದಕ್ಕೆ ಕಲ್ಲ ಸಕ್ಕರೆನೂ ಸಹ ಯೂಸ್ ಮಾಡ್ಕೋಬೋದು. ನಾನು ಅದನ್ನು ಯೂಸ್ ಮಾಡಿಲ್ಲ. ಸೊ ಇದಾಗಿತ್ತು ಇವತ್ತಿನ ಓಟ್ಸ್ ಮೀಲ್. ನೀವು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರೆಲ್ಲ ಇಲ್ಲಿ ತನಕ ನನ್ನ ವೀಡಿಯೋ ನೋಡಿದ್ದೀರಾ, ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್, ಟೇಕ್ ಕೇರ್ ಆಲ್.